ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ವಿ.ಎಸ್. ಉಗ್ರಪ್ಪ ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟ್ರಸ್ಟ್ನ ಇಬ್ಬರು ಸದಸ್ಯರು ರಾಜೀನಾಮೆ ನೀಡಿದ್ದು 8 ಮಂದಿಯನ್ನ ಬಂಧಿಸಿರುವುದು ಆರೋಪಗಳ ಗಂಭೀರತೆಯನ್ನು ತೋರಿಸುತ್ತದೆ. ಮಾಜಿ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ ಮಿಶ್ರಾ ಸೇರಿದಂತೆ ಕೇಂದ್ರ ಹಾಗೂ ಉತ್ತರ ಪ್ರದೇಶ ಸರ್ಕಾರದ ಹಿರಿಯ ಅಧಿಕಾರಿಗಳು ಟ್ರಸ್ಟ್ನಲ್ಲಿ ಇದ್ದ ಕಾರಣ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ, ಆರ್ಎಸ್ಎಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮನ ಹೆಸರನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡಿವೆ ಎಂಬ ಆರೋಪಿಸಿದ ಅವರು, ರಾಮನ ಹೆಸರಿನಲ್ಲೇ ದೇವಸ್ಥಾನದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವುದು ಅತ್ಯಂತ ಗಂಭೀರ ಎಂದರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ ಅವರ ಮೌನವನ್ನ ಪ್ರಶ್ನಿಸಿದ ಉಗ್ರಪ್ಪ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೈತಿಕ ಹೊಣೆಗಾರಿಕೆಯ ಉದಾಹರಣೆ ನೀಡಿ ಹಗರಣದ ಆರೋಪಗಳ ನಡುವೆಯೂ ಕೇಂದ್ರ ನಾಯಕತ್ವ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಿಲ್ಲ ಎಂದು ಟೀಕಿಸಿದರು. ಕಾಂಗ್ರೆಸ್ ಆಡಳಿತದಲ್ಲಿ ರಾಮಲಲ್ಲಾ ಪೂಜೆಗೆ ಅವಕಾಶ ಕಲ್ಪಿಸಿದ್ದು ಹಾಗೂ ಗಂಗಾ ನದಿ ಸ್ವಚ್ಛತೆಗೆ ಅನುದಾನ ನೀಡಿದ್ದನ್ನು ಉಲ್ಲೇಖಿಸಿದ ಅವರು, ಧರ್ಮವನ್ನ ರಾಜಕೀಯ ಲಾಭಕ್ಕಾಗಿ ಬಳಸದೆ ಸಂವಿಧಾನದ ಜಾತ್ಯತೀತ ಮೌಲ್ಯಗಳನ್ನು ಗೌರವಿಸಬೇಕು. ಪ್ರಧಾನಿ ದೇಶದ ಪ್ರಧಾನಿಯಾಗಿ ನಡೆದುಕೊಳ್ಳಬೇಕು, ರಾಜಕೀಯ ಪ್ರಚಾರಕರಂತೆ ವರ್ತಿಸಬಾರದು ಎಂದು ವಾಗ್ದಾಳಿ ನಡೆಸಿದರು. ಎಲ್ಲರೂ ಸಹ ಆರ್ಎಸ್ಎಸ್ ಕಾರ್ಯಕರ್ತರು, ಪ್ರಚಾರಕರುಗಳು, ಆರ್ಎಸ್ಎಸ್, ಬಿಜೆಪಿ, ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು. ಸಾವಿರಾರು ಕೋಟಿ ಇವತ್ತು ಈ ರಾಮ ಜನ್ಮಭೂಮಿಗೆ ಕಲೆಕ್ಷನ್ಸ್ ಆಗಿದೆ. ಕೇಂದ್ರ ಸರ್ಕಾರಗಳು ಕೊಟ್ಟಿದ್ದಾವೆ. ಇದರ ಅಕೌಂಟಬಿಲಿಟಿ ಇರಬೇಕಲ್ವಾ? ರಾಮ ಅಯೋಧ್ಯಾಕಾಂಡ ಸರ್ಗ 187 ಶ್ಲೋಕಗಳಿದ್ದಾವೆ. ಕಾಡಿನಲ್ಲಿ ಭಾರದ್ವಾಜರ ಆಶ್ರಮದ ಹತ್ರ ರಾಮ ಭರ್ತನಿಗೆ ಹೇಳ್ತಾನೆ, ರಾಜ್ಯ ಅಂದ್ರೇನು, ಬಜೆಟ್ ಅಂದ್ರೇನು, ಮಂತ್ರಿಗಳಂದ್ರೇನು, ಮಂತ್ರಿಗಳು ಹೇಗಿರ್ಬೇಕು, ದಿನಗೂಲಿ ಅಂದ್ರೇನು, ವಾರದ ಕೂಲಿ ಅಂದ್ರೇನು, ತಿಂಗಳ ಕೂಲಿ ಅಂದ್ರೇನು, ವರ್ಷದ ಸಂಬಳ ಅಂದ್ರೇನು, ಪರಿಸರವನ್ನ ಹೇಗೆ ಕಾಪಾಡಬೇಕು, ಖನಿಜವನ್ನ ಹೇಗೆ ಬಳಸಬೇಕು, ಬೇಹುಗಾರಿಕೆ ಹೇಗಿರಬೇಕು, ಯಾವ ದೇಶದಲ್ಲಿ ಯಾವ ಸಂಸ್ಥೆನಲ್ಲಿ ಭ್ರಷ್ಟಾಚಾರ ಇರುತ್ತೋ ಆ ದೇಶ, ಆ ರಾಜ್ಯ, ಆ ಸಂಸ್ಥೆ ಉದ್ಧಾರ ಆಗೋದಿಲ್ಲ ಅಂತೇಳಿ ರಾಮ ತಮ್ಮನಿಗೆ ಭರ್ತನಿಗೆ ಹೇಳಿ, ನೀನು ಹೋಗಪ್ಪ 14 ವರ್ಷ ಮಾಡುವಂತ. ಈಗ ಏನ್ ಹೇಳ್ತೀಯಪ್ಪ, ಆಧುನಿಕ ರಾಮ ಭಕ್ತ ಮಿಸ್ಟರ್ ಮೋದಿ ಮಾತಿದ್ರೆ ರಾಮನ ಬಗ್ಗೆ ಯಾರ ನಿಯಮ ಫೈಸಲಾಬಾದ್ ಕೋರ್ಟಿನ ಡಿಸ್ಟ್ರಿಕ್ಟ್ ಕೋರ್ಟ್ನ ಆದೇಶ ಆದ ತಕ್ಷಣ ಅಲ್ಲಿ ಪೂಜೆಗೆ ಅಲೋ ಮಾಡಿದ್ರು ಕಾಂಗ್ರೆಸ್ನವರೇ. ಮಿಸ್ಟರ್ ಮೋದಿ, ನೀವಲ್ಲ, ನಿಮ್ಮ ಹಾಗೆ ರಾಜಕಾರಣಕ್ಕೋಸ್ಕರ ರಾಮನನ್ನ ನಾವು ಯಾವತ್ತೂ ಬಳಸ್ಕೊಳ್ಳೋದಿಲ್ಲ. ದೇವರನ್ನ, ಧರ್ಮವನ್ನ ನಮ್ಮ ಪರ್ಸನಲ್ ಆಗಿ ಮನೆಯಲ್ಲಿ ಆಚರಣೆ ಮಾಡ್ಕೋಬೇಕು ಹೊರತು ಜಾತ್ಯತೀತ ವ್ಯವಸ್ಥೆಯಲ್ಲಿ ಸಂವಿಧಾನದ ರೀತಿ ನಡ್ಕೋಬೇಕು. ಮಿಸ್ಟರ್ ಮೋದಿ, ಸ್ಟೇಟ್ಸ್ಮನ್ ಆಗಪ್ಪ, ಪೆಟಿ ಪಾಲಿಟಿಷಿಯನ್ ಆಗಬೇಡ. ಅಟಲ್ ಬಿಹಾರಿ ವಾಜಪೇಯಿ ವಾಸ್ ಎ ಸ್ಟೇಟ್ಸ್ಮನ್ ಲೈಕ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಎಲ್ಲರೂ ಸಹ, ಮನಮೋಹನ್ ಸಿಂಗ್ ಇರ್ಬೋದು, ವಿ.ಪಿ. ಸಿಂಗ್ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಹೀಗೆ ಅನೇಕ ಜನ, ನರಸಿಂಹರಾವ್ ಇರ್ಬೋದು, ಇನ್ಕ್ಲೂಡಿಂಗ್ ದೇವೇಗೌಡರು. ನೀನೇನ್ ಮಾಡ್ತಾ ಇದ್ದೀಯ? ನಾನು ಅಂದುಕೊಂಡಿದ್ದೆ ಈ ಲೂಟಿ ಎಷ್ಟು ಕೋಟಿ ಆಗಿದೆಯೋ ಗೊತ್ತಿಲ್ಲ. SIT ಮಾಡ್ತಾರೆ ಅಂತ ಮುಚ್ಚಾಕೋದಿಕ್ಕೆ. ಆ ರಾಜೀನಾಮೆ ಕೊಟ್ಟಿರೋ ಮೇಲೆ ಯಾಕಪ್ಪ ಕೇಸ್ ಹಾಕಿಲ್ಲ, ಯಾಕಪ್ಪ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಯಾರು ಎಣಿಕೆ ಮಾಡ್ತಾ ಇರೋ ಅಂತ 8 ಜನರನ್ನ ಕೆಲಸಕ್ಕೆ ಬರೆದವ್ರನ್ನ ಅರೆಸ್ಟ್ ಮಾಡಿ ಮುಚ್ಚಾಕ್ತೀರಾ? ಯಾಕ್ರಿ ಮಿಸ್ಟರ್ ಭಾಗವತರ ಇದ್ರ ಬಗ್ಗೆ ಮಾತನಾಡ್ತಲ್ಲ? ನಮ್ಮ ರಾಜ್ಯಕ್ಕೂ ಅದೇನೋ ವರ್ಷ ನಿಂತಿಲ್ಲಿ ಅವರೇ ಇರಬೇಕು, ಗೋಪಾಲ್ ನಾಗರಕಟ್ಟೆ. ಯಾಕೆ ಬಾಯ್ಬಿಡ್ತಾರ ಮಿಸ್ಟರ್ ಗೋಪಾಲ್ ನಾಗರಕಟ್ಟೆ? ನೀನೇ ಸುಧಾರಣೆಯಪ್ಪ, ನಿಮಗೆ ಮಾಧ್ಯಮಗಳಲ್ಲಿ ನನ್ನ ಹೆಸರು ಪ್ರಸ್ತಾಪ ಆಗ್ತಾ ಇದೆಯಲ್ಲ. ಇಡೀ ವಿಶ್ವದಲ್ಲಿ ದೇಶಕ್ಕೆ ಯಾಕೆ ಮಹತ್ತರವಾದಂತಹ ಘನತೆ, ಗೌರವ, ಮರ್ಯಾದೆ ಅಂತ ಹೇಳಿದ್ರೆ ನಮ್ಮ ದೇಶದ 2 ಕಣ್ಣಾಗಿರುವಂತಹ ರಾಮಾಯಣ ಮತ್ತು ಮಹಾಭಾರತದ ವೈಚಾರಿಕತೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅವನ ಗುಡಿ
ಅಯೋಧ್ಯೆನಲ್ಲಿ ಅವನ ದೇವಸ್ಥಾನದಲ್ಲೇ ಲೂಟಿ ಮಾಡ್ತೀರಲ್ರಿ, ನೀವು ಯಾವ ರಾಮನ ಭಕ್ತರಿ, ನೀವು ಯಾವ ಹಿಂದೂಗಳು? ನಿಜವಾದಂತ ಈ ದೇಶದ ಪರಂಪರೆಗೆ, ಸಂಸ್ಕೃತಿಗೆ, ಹಿಂದುತ್ವಕ್ಕೆ, ರಾಮನಿಗೆ ಅಪಚಾರ ಮಾಡಿರುವಂತವರು ಯಾರಾದ್ರೂ ಇದ್ರೆ ಅದು RSS ನವರು, ಭಾರತೀಯ ಜನತಾ ಪಾರ್ಟಿಯವರು, VHP ನವರು. ನಿಜವಾದ ಹಿಂದುತ್ವ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅಥವಾ ವಸುದೈವ ಕುಟುಂಬಕಂ ಅನ್ನುವಂಥದ್ದು. ಅದನ್ನೇ ಸ್ವಾಮಿ ವಿವೇಕಾನಂದರು ಚಿಕಾಗೋ ಹೋದಾಗ ಹೇಳಿದಂಥದ್ದು. ನಾನು ಅತ್ಯಂತ ಸನಾತನ ಧರ್ಮ ಇರುವಂತಹ ದೇಶದಿಂದ ಬಂದಿದ್ದೇನೆ. ನನ್ನ ದೇಶದಲ್ಲಿ ಸರ್ವ ಧರ್ಮಗಳಿಗೂ ಸಹ ಆಶ್ರಯ ಕೊಡುವಂತಹ ಪುಣ್ಯ ಭೂಮಿ ಅಂತ ಹೇಳಿ ಅವರು ಹೇಳ್ತಾರೆ. ಟೆರರಿಸ್ಟಿಗೆ ಕೊಡೋದಿಲ್ಲ, ಕೊಡಬೇಕು ಅಂತ ಯಾರು ಸಹ ಹೇಳೋದಿಲ್ಲ. ಆದ್ರೆ ನೀವೇನ್ ಹೇಳ್ತಾ ಇದ್ದೀರಪ್ಪ? ನೀವು ಧರ್ಮದ ಹೆಸರು ಹೇಳಿ, ದೇವರ ಹೆಸರು ಹೇಳಿ ಲೂಟಿ ಮಾಡ್ತಾ ಇದ್ರಲ್ಲ. ಲೂಟಿ ಮಾಡಿ ಏನು ಆಗದ ಇರೋಗೆ ಹಿಮಾಲಯದಲ್ಲಿ ತಪಸ್ಸು ಕುಳಿತುಕೊಂಡಿರುವಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದೆಯಲ್ಲಪ್ಪ ಮಿಸ್ಟರ್ ಮೋದಿ. ನಿಮಗೇನಾದ್ರೂ ಮಾನ ಮರ್ಯಾದೆ, ನಿಮಗೇನಾದ್ರೂ ಆ ರಾಮನ ಬಗ್ಗೆ ಕಿಂಚಿತ್ತಾದ್ರೂ ಭಕ್ತಿ ಗೌರವ ಇದ್ರೆ ಮೋದಿ, ಅಮಿತ್ ಶಾ, ಉತ್ತರ ಪ್ರದೇಶ ಯೋಗಿ, ಈ 3 ಜನ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ನೈತಿಕ ಹೊಣೆಯನ್ನು ಹೊತ್ತು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.